ಗೋಕುಲದಲ್ಲಿ ನಂದಗೋಪನು ಸರಳ ಗೋಪಾಲಕನಾಗಿದ್ದರೂ ಅವನ ಹೃದಯ ಸಂಪೂರ್ಣವಾಗಿ ಬಾಲಕೃಷ್ಣನ ಭಕ್ತಿಯಿಂದ ತುಂಬಿತ್ತು. ಪ್ರತಿವರ್ಷ ಗೋಪಾಲಕರು ಮಳೆಗಾಗಿ ಇಂದ್ರನಿಗೆ ಯಾಗಪೂಜೆ ಸಲ್ಲಿಸುವ ಸಂಪ್ರದಾಯ ಇತ್ತು. ಒಂದು ವರ್ಷ ಕೃಷ್ಣನು ನಂದಗೋಪನಿಗೆ ಶಾಂತವಾಗಿ ಹೇಳಿದನು, ನಮ್ಮ ಜೀವನಕ್ಕೆ ನಿಜವಾದ ಆಧಾರ ಗೋವುಗಳು, ಭೂಮಿ ಮತ್ತು ಗೋವರ್ಧನ ಪರ್ವತ. ಪರೋಕ್ಷ ದೇವತೆಗಿಂತ ಪ್ರತ್ಯಕ್ಷ ಧರ್ಮಕ್ಕೆ ಪೂಜೆ ಮಾಡೋಣ. ನಂದಗೋಪನು ಯಾವುದೇ ಸಂಶಯವಿಲ್ಲದೆ ಕೃಷ್ಣನ ಮಾತನ್ನು ಒಪ್ಪಿಕೊಂಡನು. ಗೋಪಾಲಕರು ಇಂದ್ರಯಾಗವನ್ನು ಕೈಬಿಟ್ಟು ಗೋವರ್ಧನ ಪೂಜೆಯನ್ನು ಭಕ್ತಿಯಿಂದ ನೆರವೇರಿಸಿದರು. ಇದರಿಂದ ಅಹಂಕಾರಗೊಂಡ ಇಂದ್ರನು ಕೋಪದಿಂದ ಗೋಕುಲದ ಮೇಲೆ ಭೀಕರ ಮಳೆ ಮತ್ತು ಬಿರುಗಾಳಿಯನ್ನು ಸುರಿಸಿದನು. ಮಳೆ ದಿನದಿನವೂ ಹೆಚ್ಚುತ್ತಾ ಹೋಗಿ ಗೋಪಾಲಕರು, ಗೋಪಿಯರು ಮತ್ತು ಗೋವುಗಳು ಭಯದಿಂದ ನಡುಗಿದರು. ಆಗ ಬಾಲಕೃಷ್ಣನು ಮಂದಹಾಸದಿಂದ ಗೋವರ್ಧನ ಪರ್ವತವನ್ನು ತನ್ನ ಚಿಕ್ಕ ಬೆರಳಲ್ಲಿ ಎತ್ತಿಕೊಂಡನು. ಆ ಪರ್ವತದ ಕೆಳಗೆ ನಂದಗೋಪ, ಯಶೋದೆ, ಗೋಪಾಲಕರು ಮತ್ತು ಗೋವುಗಳು ಸುರಕ್ಷಿತವಾಗಿ ಆಶ್ರಯ ಪಡೆದರು. 7 ದಿನಗಳು ಕೃಷ್ಣನು ಪರ್ವತವನ್ನು ಹಿಡಿದು ನಿಂತನು. ಇಂದ್ರನಿಗೆ ತನ್ನ ಅಹಂಕಾರ ತಪ್ಪೆಂದು ಅರಿವಾಯಿತು. ಮಳೆಯನ್ನೆಲ್ಲ ನಿಲ್ಲಿಸಿ ಕೃಷ್ಣನ ಪಾದಗಳಿಗೆ ವಂದಿಸಿ ಕ್ಷಮೆಯಾಚಿಸಿದನು. ಕೃಷ್ಣನು ಕರುಣೆಯಿಂದ ಇಂದ್ರನ ಅಹಂಕಾರವನ್ನು ಶಮನಗೊಳಿಸಿದನು.